ಪ್ರೈಸ್ ದ ಲಾರ್ಡ್. ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಕರ್ತನಾದ ಯೇಸು ಕ್ರಿಸ್ತನ ಮಧುರವುಳ್ಳ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತೇನೆ. ಹಲ್ಲೆಲೂಯಾ. ಈ ಉದಯ ಕಾಲದಲ್ಲಿ ದೇವರು ನಮ್ಮೊಟ್ಟಿಗೆ ಮಾತಾಡುವಾತನ ಆಗಿದ್ದಾನೆ. ಹಲ್ಲೆಲೂಯಾ. ದೇವರು ಜೀವ ಸ್ವರೂಪನಾದ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಯಾವುದಾದ್ರೂ ಕಲ್ಲು ಮೂರ್ತಿಗಳನ್ನಲ್ಲ, ಯೇಸು ಕ್ರಿಸ್ತನು ಜೀವ ಸ್ವರೂಪನ ಆಗಿರುವ ದೇವರು. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವ ಸ್ವರೂಪನಾಗಿರುವ ದೇವರು ಆಗಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಜೀವಿಸುವ ದೇವರ ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ನಾವು ಉದಯ ಕಾಲದಲ್ಲಿ ಎದ್ದು ಕರ್ತನಾದ ಯೇಸು ಕ್ರಿಸ್ತನಿಗೆ ಗುಡ್ ಮಾರ್ನಿಂಗ್ ಜೀಸಸ್, ಗುಡ್ ಮಾರ್ನಿಂಗ್ ಪವಿತ್ರಾತ್ಮನೇ ಎಂದು ಹೇಳಬೇಕು. ಯಾಕಂದರೆ ಆ ಪವಿತ್ರಾತ್ಮನು ನಮ್ಮ ಸಹಾಯಕನು ಆಗಿದ್ದಾನೆ. ನಾವು ಮಲಗಿಕೊಂಡು ನಿದ್ರೆ ಮಾಡಿ ಎಚ್ಚರಗೊಂಡಿದ್ದೇವೆ, ಆದರೆ ಇದು ದೇವರ ದಯದಿಂದಲೇ. ಹಲ್ಲೆಲೂಯಾ. ಇದು ದೇವರ ಕೃಪೆಯಿಂದಲೇ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ನಮ್ಮ ಮಧ್ಯದಲ್ಲಿ ಜೀವಿಸುತ್ತಾ ಇದ್ದಾರೆ. ಆತನು ಒಳ್ಳೆ ದೇವರು ಆಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಆತನು ಒಳ್ಳೆಯ ದೇವರು ಆಗಿದ್ದಾರೆ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯೇಸುವಿಗೆ ಸ್ತೋತ್ರವಾಗಲಿ. ಯೇಸುವಿನ ಹಾಗೆ ದೇವರು ಇಲ್ಲ. ಪ್ರೈಸ್ ದ ಲಾರ್ಡ್. ಯೇಸುವಿನ ಹಾಗೆ ಆತನಿಗೆ ಹೋಲಿಸುವುದಕ್ಕಾಗಿ ಯಾರಿಗೂ ಆಗೋದಿಲ್ಲ. ಯಾಕಂದರೆ ಆತನು ಸರ್ವಶಕ್ತನಾದ ದೇವರು. ಆತನು ನಮ್ಮ ಮಧ್ಯದಲ್ಲಿ ವಾಸಿಸುವ ದೇವರು. ಆತನು ಜೀವ ಉಳ್ಳುವ ದೇವರು. ಆತನ ಹಾಗೆ ಮತ್ತೊಬ್ಬ ದೇವರು ಇಲ್ಲ ಎಂದು ಸತ್ಯ ಹೇಳುತ್ತದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಹಲ್ಲೆಲೂಯಾ. ಯಾಕಂದರೆ ಆತನು ಅದ್ಭುತ ಸ್ವರೂಪನೂ ಆಗಿದ್ದಾನೆ. ಆತನ ಬಾಯಲ್ಲಿ ಶಕ್ತಿ ಇದೆ. ಆತನ ಮಾತಿನಲ್ಲಿ ಶಕ್ತಿ ಇದೆ. ಪ್ರೈಸ್ ದ ಲಾರ್ಡ್. ಯೇಸುವಿನ ಮಾತಲ್ಲಿ ಶಕ್ತಿ ಇದೆ. ಹಲ್ಲೆಲೂಯಾ. ಪ್ರೈಸ್ ದ ಲಾರ್ಡ್. ಒಂದು ಪ್ರಾರ್ಥನೆ ಮಾಡಿಕೊಳ್ಳೋಣ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಪರಿಶುದ್ಧನೇ, ಪರಿಶುದ್ಧನೇ, ಪರಮ ಪ್ರೀತಿಯುಳ್ಳ ಸರ್ವಶಕ್ತನಾದ ದೇವರೇ, ಸ್ವಾಮಿ, ನಿನ್ನ ಬಾಯಲ್ಲಿ ಶಕ್ತಿ ಉಂಟು. ನೀನು ಆಡುವ ಮಾತಲ್ಲಿ ಶಕ್ತಿ ಉಂಟು. ಪವಿತ್ರಾತ್ಮನೇ, ನಿನಗೆ ಸ್ತೋತ್ರವಾಗಲಿ. ಈ ಉದಯ ಕಾಲದಲ್ಲಿ ಈ ವಾಕ್ಯದ ಮುಖಾಂತರವಾಗಿ ನಿನ್ನ ಮಕ್ಕಳೊಟ್ಟಿಗೆ ಮಾತಾಡು. ಅವರಿಗೆ ಧೈರ್ಯ ಕೊಡು ಸ್ವಾಮಿ. ಬಲ, ಶಕ್ತಿ ಕೊಡು, ಜ್ಞಾನ ಕೊಡು ದೇವರೇ. ಸ್ವಾಮಿ, ನೀನು ಒಳ್ಳೆ ದೇವರು. ನಿನ್ನ ಹಾಗೆ ಈ ಉದಯ ಕಾಲದಲ್ಲಿ ಅವರಿಗೆ ಒಳ್ಳೆ ಮನಸ್ಸು ಕೊಡು ದೇವರೇ. ಸ್ವಾಮಿ, ರಾತ್ರಿ ಹೇಳಿದ ಹಾಗೆ ಈ ಉದಯ ಕಾಲದಲ್ಲಿ ನಿನ್ನ ಮಕ್ಕಳು ಎದ್ದು ಕೈ ಹಾಕುವ ಕೆಲಸದಲ್ಲಿ ಸಫಲವಾಗುವಂತೆ ಮಾಡು. ಈ ವಚನ ಮುಖಾಂತರವಾಗಿ ನಿನ್ನೊಂದೊಂದು ಮಕ್ಕಳಿಗೆ ಮಾತಾಡಿ ಅವರನ್ನು ಬಲಪಡಿಸುತ್ತೆಂದು ಯೇಸು ಕ್ರಿಸ್ತನ ನಾಮದಲ್ಲಿ ನಾನು ಬೇಡುತ್ತೇನೆ. ಆಮೇನ್, ಆಮೇನ್. ಜೈ ಕ್ರಿಸ್ತ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಈ ಹೊತ್ತು ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆಂದು ನಾನು ನಂಬುತ್ತೇನೆ. ಹಲ್ಲೆಲೂಯಾ. ಈ ವಾಕ್ಯದ ಮುಖಾಂತರವಾಗಿ ನಿಮ್ಮನ್ನು ಆಶೀರ್ವಾದ ಮಾಡುತ್ತಾನೆ, ನಿಮ್ಮನ್ನು ಬಲಪಡಿಸುತ್ತಾನೆ. ದೇವರು ಆತನು ಸರ್ವಶಕ್ತನೆಂದು ನಿಮ್ಮ ಮುಖಾಂತರವಾಗಿ ಅನೇಕರನ್ನು ತಿಳಿಸುವ ಆತನಾಗಿದ್ದಾನೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನ ವಿಷಯದಲ್ಲಿ ಅನೇಕರಿಗೆ ಗೊತ್ತಿಲ್ಲದ ಕಾರಣಕ್ಕಾಗಿ ಏನಾಗುತ್ತದೆ ಗೊತ್ತಾ? ಅಲ್ಲಿ ಕನ್ಫ್ಯೂಸ್ ಆಗುತ್ತದೆ. ಎಷ್ಟೋ ಜನಕ್ಕೆ ಈ ಕ್ರಿಸ್ತನ ವಿಷಯದಲ್ಲಿ ಗೊತ್ತಿಲ್ಲ. ಎಷ್ಟೋ ಜನರು ಈ ಕ್ರಿಸ್ತನ ಮಕ್ಕಳಿಗೆ ವಿರೋಧವಾಗಿ ಮಾಡುತ್ತಾರೆ. ಆದರೆ ಸತ್ಯ ಅಲ್ಲೇ ಇದೆ. ಹಲ್ಲೆಲೂಯಾ. ಆದರೆ ಸತ್ಯ ಅಲ್ಲೇ ಇದೆ. ನಾವು ಸತ್ಯ ಯಾವತ್ತೂ ಮುಚ್ಚಿಡಬಾರದು. ನಾವು ಸತ್ಯ ಬಿಚ್ಚಿಕ್ಕಬೇಕು. ನಾವು ಧೈರ್ಯವಾಗಿ ದೇವರ ವಾಕ್ಯಗಳನ್ನು ಹೇಳಬೇಕು. ಯಾವ ರೀತಿ ಅಪೊಸ್ತಲನಾದ ಪೌಲನ ಕುರಿತವಾಗಿ ಅವನು ಧೈರ್ಯವಾಗಿ ಮಾತಾಡಿದನು ಎಂಬುದಾಗಿ ಸತ್ಯವೇದದಲ್ಲಿ ಬರೆಯಲ್ಪಟ್ಟಿದೆಯಲ್ಲ, ನಿನ್ನ ವಿಷಯದಾಗ ಸಹ ಧೈರ್ಯವಾಗಿ ಈತನು ಕ್ರಿಸ್ತನ ವಿಷಯದಲ್ಲಿ ಆತನ ಸತ್ಯ ದೇವರ ವಿಷಯದಲ್ಲಿ ಮಾತಾಡುತ್ತಾನೆಂದು
ಹೊಗಳಬೇಕು. ಹಲ್ಲೆಲೂಯಾ. ಜನರನ್ನು ನೋಡಿ ಭಯಪಡಬೇಡ. ಯಾಕಂದರೆ ಅಪೊಸ್ತಲನಾದ ಪೌಲನಿಗೆ ದೇವರು ಹೀಗೆ ಹೇಳ್ತಾನೆ, ಅಲ್ಲಿ ನನಗೆ ಬಹಳ ಜನ ನನ್ನವರು ಉಂಟು, ಯಾರು ನಿನ್ನ ಮೇಲೆ ಬಿದ್ದು ಕೇಡು ಮಾಡುವುದಿಲ್ಲ ಎಂದು ಅಪೊಸ್ತಲನಾದ ಪೌಲನಿಗೆ ಹೇಳುತ್ತಾನೆ. ಹಾಗೆ ಇವತ್ತು ನಿನ್ನನ್ನು ಸಹ ಹೇಳುವಾತನಾಗಿದ್ದಾನೆ. ಯಾರೋ ಏನೋ ತೊಂದರೆ ಕೊಡ್ತಾರೆ, ಏನೋ ಅವರಿಗೆ ಏನಾದರೂ ನನ್ನನ್ನು ಅವರು ಮಾಡ್ತಾರೆ ಎಂದು ಅವರನ್ನು ನೋಡಿ ನೀನು ಭಯಪಡಬೇಡ. ನಿನಗೆ ದೇವರು ಏನು ತಿಳಿಸುತ್ತಾನೋ, ದೇವರು ನಿನ್ನ ಮುಖಾಂತರವಾಗಿ ಜನರನ್ನು ಏನು ತಿಳಿಸಬೇಕೆಂತ ಅನ್ನುತ್ತಾನೋ ಅದನ್ನು ಮುಚ್ಚಿಡಬೇಡ. ಸತ್ಯವಾಗಿ ಹೇಳು. ನಿನ್ನ ಮೇಲೆ ಯಾರು ಬಿದ್ದು ಕೇಡು ಮಾಡೋಕ್ಕೆ ಆಗೋದಿಲ್ಲ. ಯಾಕಂದರೆ ಲೋಕದಾಗ ಇರುವವನಕ್ಕಿಂತಲೂ, ಪ್ರೈಸ್ ದಿ ಲಾರ್ಡ್, ಲೋಕದಲ್ಲಿ ಇರುವವನಕ್ಕಿಂತಲೂ ನಿನ್ನ ಒಳಗಿರುವ ಯೇಸು ದೊಡ್ಡವನು. ಪ್ರೈಸ್ ದಿ ಲಾರ್ಡ್, ನಿನ್ನ ಒಳಗಿರುವ ಯೇಸು ದೊಡ್ಡವನು. ಕೆಲವರು ಅಯ್ಯೋ ನಾನು ಕ್ರಿಸ್ತನ ವಿಷಯದಲ್ಲಿ ಹೇಳಿದ್ರೆ ನನ್ನ ಆಫೀಸಲ್ಲಿ ನನ್ನ ಮ್ಯಾನೇಜರ್ ಆಗಲಿ ನನ್ನ ಸೂಪರ್ವೈಸರ್ ಆಗಲಿ ನನ್ನನ್ನು ತೊಂದರೆ ಕೊಡ್ತಾನೆಂದು ನೋಡಬೇಡ. ನಾನು ಕ್ರಿಸ್ತನ ವಿಷಯದಲ್ಲಿ ಮಾತಾಡಿದರೆ ಅಕ್ಕಪಕ್ಕದವರು ತೊಂದರೆ ಕೊಡ್ತಾರೆಂದು ಅವ್ರ ಮುಖ ನೋಡಬೇಡ. ನಿನಗೆ ಕ್ರಿಸ್ತನ ಆತ್ಮವನ್ನು ಏನು ತಿಳಿಸುತ್ತದೋ ಅದು ಧೈರ್ಯವಾಗಿ ಸಾರು. ನೀನು ವಾಕ್ಯಗಳನ್ನು ಧೈರ್ಯವಾಗಿ ಸಾರುವ ಆತನಾಗಬೇಕು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನಾದ ಯೇಸುವಿಗೆ ಸ್ತೋತ್ರವಾಗಲಿ. ನೀನು ಧೈರ್ಯವಾಗಿ ಯೇಸು ಕ್ರಿಸ್ತನ ವಿಷಯದಲ್ಲಿ ಹೇಳು. ಯಾಕಂದರೆ ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತದೆ, ಆತನ ಹೊರತು ಮತ್ತೊಬ್ಬ ದೇವರಿಲ್ಲ. ಪ್ರೈಸ್ ದಿ ಲಾರ್ಡ್, ಆತನ ಹೊರತು ಮತ್ತೊಬ್ಬ ದೇವರಿಲ್ಲ ಎಂದು ಹೇಳುತ್ತದೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಜೀವ ಉಳ್ಳುವ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ದೇವರು ಮಾಡಿರುವ ಅದ್ಭುತ ಕಾರ್ಯಗಳನ್ನು ನೋಡು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆ ಯೇಸು ಕ್ರಿಸ್ತನು ಒಂದಾನೊಂದು ದಿವಸದಲ್ಲಿ ಒಂದು ಮನೆಯಲ್ಲಿ ಕೂತುಕೊಂಡು ಇನ್ನೊಬ್ಬರಿಗೆ ಸುವಾರ್ತೆ ಸಾರುತ್ತಾ ಇದ್ದಿದ್ದರು. ಯೇಸು ಕ್ರಿಸ್ತನು ಈ ಭೂಮಿಯಲ್ಲಿ ಜೀವಿಸುತ್ತಾ ಇದ್ದಿದ್ದನು. 2026 ವರ್ಷದ ಹಿಂದೆ ದೇವರು ಈ ಭೂಮಿಗೆ ಬಂದಿದ್ದರು. ಅದು ನಮ್ಮೆಲ್ಲರ ಪಾಪವನ್ನು ಹೊತ್ತಿ ತೀರಿಸುವುದಕ್ಕಾಗಿ ಬಂದಿದ್ದರು. ಪ್ರೈಸ್ ದಿ ಲಾರ್ಡ್, ನಮ್ಮೆಲ್ಲರ ಪಾಪಗಳನ್ನು ಹೊತ್ತಿ ತೀರಿಸುವುದಕ್ಕಾಗಿ ಬಂದಿದ್ದರು. ಯೇಸು ಕ್ರಿಸ್ತನು ನಾನೇ ದೇವರು, ನಾನೇ ಸತ್ಯವು, ನಾನೇ ಮಾರ್ಗವು ಅಂತ ಹೇಳಿರುವುದು ನಿಜ. ಆದರೆ ಎಲ್ಲೋ ಒಂದು ಮಹಾರಾಜನ ಮನೆಯಲ್ಲಾಗಲಿ, ಎಲ್ಲೋ ಈ ಲೋಕದಾಗಿರುವಂಥ ನಾನೇ ಸೈಂಟಿಸ್ಟು, ನಾನೇ ಜ್ಞಾನಿ ಅಂತ ಹೇಳ್ತಾರಲ್ಲ, ಅಂಥರ ಮನೆಯಲ್ಲಿ ದೇವರು ಹುಟ್ಟಲಿಲ್ಲ. ಅಂಥರನ್ನು ದೇವರು ಆರಿಸಿಕೊಳ್ಳಲಿಲ್ಲ. ದೇವರು ಹೇಳಿರುವುದು ಏನು ಗೊತ್ತಾ? ಜ್ಞಾನ ಇಲ್ಲದವರನ್ನು ಜ್ಞಾನಿಗಳ ಮಧ್ಯದಲ್ಲಿ ಕೂಡಿಸುತ್ತೇನೆಂದು ಹೇಳಿರೋದು. ದೇವರು ಬಂದು ಆ ರಾಜನಿಗೆ ಹೋಗಿ ನಿನ್ನ ಮನೆಯಲ್ಲಿರುವಂಥ ಜ್ಞಾನಿಗಳನ್ನು ನನಗೆ ಕೊಡು ಅಂತ ಕೇಳಲಿಲ್ಲ. ಯಾಕಂದರೆ ಆ ರಾಜನಿಗೆ ಗೊತ್ತಿಲ್ಲ ಬೆತ್ಲೆಹೇಮದಲ್ಲಿ ಹುಟ್ಟಿರುವ ಆ ಕೂಸು ದೇವರಾಗಿದೆ ಎಂದು. ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ದೇವರು ನಿಜವಾಗ್ಲೂ ದೇವರಾಗಿದ್ದನು. ಯೇಸು ನಿಜವಾಗ್ಲೂ ದೇವರಾಗಿದ್ದನು. ಪ್ರೈಸ್ ದಿ ಲಾರ್ಡ್, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದಿದ್ದನು ಎಲ್ಲ ಮನುಷ್ಯರ ಸಂಗಡ. ಸಾರು ಡೋರ್ ಮುಚ್ಚ ಸಾರು. ಎಲ್ಲ ಸಂಗಡ, ಎಲ್ಲ ಮನುಷ್ಯರ ಸಂಗಡ ಓಡಾಡಿದನು. ಎಲ್ಲರ ಜೊತೆಯಲ್ಲಿ ಕೂತುಕೊಳ್ಳುತ್ತಾ ಇದ್ದಿದ್ದನು. ಎಲ್ಲರ ಮಧ್ಯದಲ್ಲಿ ವಾಸ ಮಾಡುತ್ತಾ ಇದ್ದಿದ್ದನು. ಸುಮಾರು 33 ವರ್ಷ ಈ ಭೂಮಿಯಲ್ಲಿ ಇದ್ದಿದ್ದನು ಯೇಸು ಕ್ರಿಸ್ತನು. ಆದರೂ ಒಂದು ದಿವಸ ಆದರೂ ಯೋಚನೆ ಮಾಡಲಿಲ್ಲ, ಆ ರಾಜನ ಅರಮನೆಯಲ್ಲಿ ಹೋಗಿ ಮಲಗಬೇಕೆಂದು ಯೋಚನೆ ಮಾಡಲಿಲ್ಲ. ಯೇಸು ಕ್ರಿಸ್ತನು ಎಲ್ಲಿ ಬಡವ ಜನರಿದ್ದಾರೋ,
ಎಲ್ಲಿ ಜನರು ದೇವರಿಂದ ದೂರವಿದ್ದಾರೋ, ಎಲ್ಲಿ ಪಾಪದ ಮಧ್ಯದಲ್ಲಿದ್ದಾರೋ ಅಲ್ಲಿ ಹೋಗಿ ದೇವರು ಇರ್ತೀನೋ. ಯಾಕಂದರೆ ದೇವರ ವಾಕ್ಯ ಹೇಳ್ತದೆ, ನಾನು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನು ಎಂದು ಹೇಳುತ್ತದೆ. ದೇವರ ವಾಕ್ಯ ಹೀಗೆ ಹೇಳುತ್ತದೆ, ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನು ಎಂದು ಹೇಳುತ್ತದೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನಿಗೆ ಸ್ತೋತ್ರವಾಗಲಿ. ಯೇಸು ಕ್ರಿಸ್ತನು ಜನಿಸಿ ದೊಡ್ಡವನಾಗಿ ಎಲ್ಲರ ಮಧ್ಯದಲ್ಲಿ ಕೂತುಕೊಂಡು ಮಾತಾಡ್ತಾ ಇದ್ದಿದ್ರು. ನಾನೇ ದೇವರೆಂದು ಜನರನ್ನು ಬಿಟ್ಟು ಹೋಗಿಲ್ಲ, ನಾನೇ ದೇವರು, ಈ ಜನರ ಮಧ್ಯದಲ್ಲಿ ಯಾಕೆ ಕೂತುಕೊಳ್ಳಬೇಕಂತ ಹೇಳಲಿಲ್ಲ. ಈ ಪಾಪಿಗಳ ಸಂಗಡ ಯಾಕೆ ನೀನು ಕೂತುಕೊಳ್ಳುತ್ತೆ ಅಂತೇಳಿ ಲೋಕದಾಗಿರುವ ಜನರು ನಾನೇ ಶ್ರೇಷ್ಠನು, ನಾನೇ ದೊಡ್ಡವನು, ನನ್ನಲ್ಲಿ ಹಣ ಇದ್ದರೆ ನಾನು ದೊಡ್ಡವನು, ನಾನು ರಾಜನು ಅಂತೇಳಿ ಲೋಕದಾಗಿರುವಂಥ ಬಡವ ಜನರನ್ನು ಇಂದ ದೂರವಿರ್ತಿರು. ಲೋಕದಾಗಿರುವಂಥ ಪಾಪಿಗಳ ಮಧ್ಯದಲ್ಲಿ ಅವರು ಕೂತುಕೊಳ್ಳುತ್ತಾ ಇದ್ದಿದ್ದಿಲ್ಲ. ಆದರೆ ಕರ್ತನಾದ ಯೇಸು ಕ್ರಿಸ್ತನು ಬಂದು ಸುಂಕ ಎತ್ತುತ್ತಾ ಇರುವಂಥ ಮನುಷ್ಯರ ಮಧ್ಯದಲ್ಲಿ ಹೋಗಿ ಕೂತುಕೊಳ್ಳುತ್ತಾ ಇದ್ದನು. ಪಾಪಿಗಳ ಸಂಗಡ ಊಟ ಮಾಡುತ್ತಾ ಇದ್ದಿದ್ದನು, ಪಾಪಿಗಳನ್ನು ಕರೀತಾ ಇದ್ದಿದ್ದನು. ಇದು ದೇವರ ಮನಸ್ಸು. ಈ ಲೋಕದಾಗಿರುವಂಥ ಐಶ್ವರ್ಯಂತರ ಮನಸ್ಸು ಬೇರೆ, ದೇವರ ಮನಸ್ಸು ಬೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಯೇಸು ಕ್ರಿಸ್ತ ನೋಡಿರಿ, ಆ ಜಕ್ಕಯ್ಯನ ಮನೆಗೆ ಯಾರು ಹೋಗುತ್ತಾ ಇದ್ದಿದ್ದಿಲ್ಲ. ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಚನ. ಆದರೆ ದೇವರ ವಾಕ್ಯ ಜೀವವಿದೆ. ಆ ವಾಕ್ಯ ನಾವು ಎಷ್ಟೇ ಸಾರಿ ಧ್ಯಾನ ಮಾಡಿದ್ರು ಕಡಿಮೆ ಇದೆ. ನಾವು ಎಷ್ಟು ಸಾರಿ ಆ ವಾಕ್ಯ ಧ್ಯಾನ ಮಾಡಿದ್ರು ಅಷ್ಟು ಬಲ ಹೊಂದಿಕೊಳ್ಳುತ್ತೇವೆ. ಆ ಜಕ್ಕಯ್ಯನ ಮನೆಗೆ ಯಾರು ಹೋಗುತ್ತಾ ಇದ್ದಿಲ್ಲ. ಇವನೊಂದು ಪಾಪಿ, ಇವನು ಸುಂಕ ಎತ್ತೋನು ಎಂದು ಹೇಳುತ್ತಾರೆ. ಆದರೆ ದೇವರು ನೇರವಾಗಿ ಜಕ್ಕಯ್ಯನ ಕೂತುಕೊಂಡಿರುವ ಆಲದ ಮರದ ಕೆಳಗೆ ಬಂದು, ಜಕ್ಕಯ್ಯನೇ ಎಳೆದು ಬಾ, ಈ ಹೊತ್ತು ನಾನು ನಿನ್ನ ಮನೆಗೆ ಬರಬೇಕು ಎಂದು ಹೇಳುತ್ತಾರೆ. ಪ್ರೈಸ್ ದಿ ಲಾರ್ಡ್. ನಿನ್ನ ಹೆಸರು ದೇವರಿಗೆ ಗೊತ್ತು. ನೀನು ಹೀಗಿಲ್ಲ, ನಾನು ಪಾಪ ಮಾಡಿದ್ದೇನೆ, ನನಗೆ ಯಾರು ನೋಡಿಲ್ಲ, ನನಗೆ ಯಾರು ಕಾಣಿಲ್ಲ ಅಂತಲ್ಲ. ಜಕ್ಕಯ್ಯನ ಹೆಸರು ಹಿಡಿದು ಯಾವ ರೀತಿ ಯೇಸು ಕ್ರಿಸ್ತನ ಕರೆಯುತ್ತಾನೋ ನಿನ್ನ ಹೆಸರು ಸಹ ದೇವರಿಗೆ ಗೊತ್ತು. ಆ ಜಕ್ಕಯ್ಯನ ಬಳಿಗೆ ಬರುವುದಕ್ಕಿಂತ ಮುಂಚಿತವಾಗಿ ಯಾರು ಆತನಿಗೆ ಹೇಳಲಿಲ್ಲ, ನೋಡು ನಿನ್ನನ್ನು ನೋಡಬೇಕೆಂತೇಳಿ ನೀನು ಹೋಗುವ ಮಾರ್ಗದಲ್ಲಿ ಜಕ್ಕಯ್ಯ ಕೂತುಕೊಂಡನಂತೆ ಯಾರು ಹೇಳಲಿಲ್ಲ. ಯೇಸು ಕ್ರಿಸ್ತನಿಗೆ ಆ ಆಲದ ಮರ ಏರಿರುವ ವ್ಯಕ್ತಿ ಜಕ್ಕಯ್ಯನಿದ್ದಾನೆಂದು ಯಾರು ಹೇಳಲಿಲ್ಲ. ಆದರೆ ಆತನ ಹೆಸರು ದೇವರಿಗೆ ಗೊತ್ತು. ಆತನ ಹೆಸರು ದೇವರಿಗೆ ಗೊತ್ತು. ಆತನು ಸೃಷ್ಟಿ ಮಾಡಿರುವ ದೇವರು ಯೇಸು ಕ್ರಿಸ್ತನು. ಪ್ರತಿಯೊಂದು ಮನುಷ್ಯನನ್ನು ಸೃಷ್ಟಿ ಮಾಡಿರುವ ದೇವರು ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಹೇಳಿರುವುದು, ನಿಮ್ಮನ್ನು ನನ್ನ ಸ್ವರೂಪದಲ್ಲಿ ರೂಪಿಸಿದೆನೆಂದು. ಪ್ರೈಸ್ ದಿ ಲಾರ್ಡ್. ಆತನು ಆತ್ಮ ಸ್ವರೂಪನಾಗಿದ್ದಾನೆ. ನೀನು ಮಾಡುವ ಪ್ರತಿಯೊಂದು ಆಲೋಚನೆಗಳನ್ನು ದೇವರಿಗೆ ತಿಳಿದಿದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಹೋಲಿ ಗಾಡ್, ದೇವರು ನಿನ್ನ ಮಧ್ಯದಲ್ಲಿದ್ದಾನೆ. ಜಕ್ಕಯ್ಯನ ಮನೆಗೆ ಹೋದನು. ಜಕ್ಕಯ್ಯನ ಮನೆಗೆ ಹೋಗಿದಾಗ ಅಲ್ಲಿ ಅನೇಕರು ಶ್ರೀಮಂತರಿರ್ತಾರೆ, ರಾಜನ ಕಡೆನವರು ಇದ್ದು ಅವ್ರು ಹೇಳುತ್ತಾರೆ, ಏನು ಆಲೋಚನೆ ಮಾಡ್ತಾರೆ ಗೊತ್ತಾ? ನೋಡು, ಇವನು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ. ಯಾರು ಹೇಳ್ತಾ ಇದ್ದಾರೆ ಇದು ಮಾತು? ಲೋಕದಾಗಿರುವಂಥ ರಾಜ್ಯರು ಹೇಳ್ತಾ ಇದ್ದಾರೆ, ಲೋಕದಾಗಿರುವಂಥ ಶ್ರೀಮಂತರು ಹೇಳ್ತಾ ಇದ್ದಾರೆ. ನೋಡು, ಇವನು ಪಾಪಿಗಳ ಸಂಗಡ ಊಟ ಮಾಡುತ್ತಾನೆ. ಆದರೆ ದೇವರು ಹೇಳ್ತಾರೆ, ಆರೋಗ್ಯವಿದ್ದವನಿಗೆ ವೈದ್ಯನು ಬೇಕಾಗಿಲ್ಲ, ಆರೋಗ್ಯ ಇಲ್ಲದವನಿಗೆ ಬೇಕು. ನಾನು ನೀತಿವಂತರಿಗಾಗಿ ಬಂದಿಲ್ಲ, ಕೆಟ್ಟೋದ ಪಾಪಿಗಳನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನೆ. ಯೇಸು ಪಾಪಿಗಳಿಗೋಸ್ಕರ ಬಂದಿದ್ದರು.
ಯಾರಾದರೂ ನೀತಿವಂತನಿಗೋಸ್ಕರ ಪ್ರಾಣ ಕೊಟ್ಟರೆ ಕೊಡ್ಬೋದು. ಯಾರಾದರೂ ಅಯ್ಯೋ ನನಗೆ ಇವನು ಬಹಳ ಒಳ್ಳೆಯದು ಮಾಡಿದಾನೆಂದು ಅವನಿಗೋಸ್ಕರ ಪ್ರಾಣ ಕೊಟ್ಟರೆ ಕೊಡ್ಬೋದು. ಯಾರಿಗಾದರೂ ನೀನು ಸಹಾಯಕ್ಕಾಗಿ ನಿಂತುಕೊಂಡ್ರೆ ಅವ್ರು ನಿನಗೋಸ್ಕರ ಹೊಗಳಬಹುದು. ಅಯ್ಯೋ ಅವರು ನನಗೆ ಬಹಳ ಸಹಾಯ ಮಾಡಿದ್ದಾರೆ ಎಂದು ಇದು ಸ್ವಲ್ಪ ದಿವಸ ಮಾತ್ರ ಹೊಗಳಿಕೊಳ್ಳುತ್ತಾರೆ. ಲೋಕದಾಗಿರುವವರ ಮನಸ್ಸು ಯಾವಾಗ ಬೇಕಾದರೆ ಚೇಂಜ್ ಆಗಬಹುದು. ಲೋಕದಾಗಿರುವವರ ಮನಸ್ಸು ಯಾವಾಗ ಬೇಕಾದರೆ ಚೇಂಜ್ ಆಗಬಹುದು. ಆದರೆ ದೇವರ ಮನಸ್ಸು ಚೇಂಜ್ ಆಗೋದಿಲ್ಲ. ಈ ಲೋಕದಲ್ಲಿ ನೀನು ಇನ್ನೊಬ್ಬರಿಗೆ ಸಹಾಯ ಮಾಡೋದಕ್ಕೆ ನಿಂತರೆ ಮಾತ್ರ ನಿನಗೋಸ್ಕರ ಹೊಗಳಿಕೊಳ್ಳುತ್ತಾರೆ, ನಿನಗೋಸ್ಕರ ಬಹಳ ಜನರ ಮುಂದೆ ಹೇಳಿಕೊಳ್ಳುತ್ತಾರೆ. ಆದರೆ ನನ್ನ ಯೇಸು ಈ ಭೂಮಿಗೆ ಬಂದಿರುವುದು ಕೆಟ್ಟೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ. ಯೇಸು ಕ್ರಿಸ್ತನು ಭೂಮಿಗೆ ಬಂದಿರುವುದು ಕೆಟ್ಟ ಹೋದ ಪಾಪಿಯನ್ನು ಹುಡುಕಿ ರಕ್ಷಿಸುವುದಕ್ಕಾಗಿ ಬಂದೇನು ಎಂದು ಹೇಳುತ್ತಾರೆ. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನ ನಾಮಕ್ಕೆ ಸ್ತೋತ್ರವಾಗಲಿ, ಹಲ್ಲೆಲೂಯಾ. ದೇವರು ಹೀಗೆ ಹೇಳುತ್ತಾರೆ. ಎಷ್ಟೋ ಜನರು ನಾವು ನೋಡುತ್ತೇವೆ, ಆ ದೇವರು ಈ ದೇವರು ಎಂದು ಹೇಳುತ್ತಾರೆ. ಒಂದು ಕತ್ತಿ ಎತ್ತು ಹೊಡೆದರೆ ಮತ್ತೊಂದು ಕತ್ತಿ ತಗೊಂಡು ಹೊಡಿತಾರೆ. ಆದರೆ ಯೇಸು ಕ್ರಿಸ್ತನು ಹೇಳಿರುವುದೇನು ಗೊತ್ತಾ? ಒಂದು ಕೆನ್ನೆಗೆ ಹೊಡೆದರೆ ಮತ್ತೊಂದು ಕೆನ್ನೆಯನ್ನು ಆತನಿಗೆ ಕೊಡು ಎಂದು ಹೇಳಿರೋದು. ಈ ರೀತಿ ದೇವರು ಹೇಳಿರೋದು ಹೊರತು ಕತ್ತಿಗಳು ತಗೊಂಡು ಸಿಂಹದ ಕೊಂದ ಮೇಲೆ ಕುಂತಿ ದೇವರು ಬರಲಿಲ್ಲ. ಎಲ್ಲರೂ ರಾಜ್ಯ ಮಹಾರಾಜಗಳನ್ನು ಕುದುರೆ ಮೇಲೆ ಕುಂತರು, ಆದರೆ ಯೇಸು ಕ್ರಿಸ್ತನ ಕತ್ತಿಯನ್ನು ಆರಿಸಿಕೊಂಡಿದ್ದನು. ಪ್ರೈಸ್ ದ ಲಾರ್ಡ್, ಹಲ್ಲೆಲೂಯಾ. ಯೇಸು ಕ್ರಿಸ್ತನು ಒಳ್ಳೆಯ ದೇವರು. ಆತನ ವಿಷಯದಲ್ಲಿ ನಾವು ಎಷ್ಟೇ ನೋಡುವಾಗ, ಎಷ್ಟೇ ಆತನು ಯಾವ ರೀತಿ ಎಲ್ಲೆಲ್ಲಿ ಹೇಗೆ ತಗ್ಗಿಸಿಕೊಂಡಿದನು ನೋಡುವಾಗ, ನೋಡಿರಿ, ಈ ಲೋಕದಲ್ಲಿ ಹಿಂದಕ್ಕೂ ಇದ್ದರು. ಬೈಬಲಲ್ಲಿ ಆದಿಕಾಂಡ ಹಿಡಿದು ಹೊಡೆದುಕೊಂಡು ಬರುವಾಗ ಹಳೆ ಒಡಂಬಡಿಕೆಯಲ್ಲಿ ರಾಜ್ಯ ಮಹಾರಾಜರಿದ್ದರು. ಕುದುರೆ ಮೇಲೆ ಕುದುರೆ, ರಥಗಳ ಮೇಲೆ ರಥಗಳನ್ನು ತಂದು ಅದರ ಮೇಲೆ ಕುಂತಿ ಮೆರವಣಿಗೆ ಮಾಡ್ಕೋತಾ ಇದ್ರು. ಆದರೆ ನನ್ನೇಶು ಆರಿಸಿಕೊಂಡಿರುವುದು ಕತ್ತೆ ಮರಿಯನ್ನು. ಪ್ರೈಸ್ ದ ಲಾರ್ಡ್, ಪ್ರೈಸ್ ದ ಲಾರ್ಡ್. ನಿನ್ನನ್ನು ಯಾರಾದರೂ ಅಯ್ಯೋ ಈತನು ಏನು ಪ್ರಯೋಜನವಿಲ್ಲ ಅಂತ ಹೇಳುವಾಗ ಬೇಸರ ಆಗಬೇಡ. ಈಕೆ ಏನು ನಮಗೆ ಪ್ರಯೋಜನವಿಲ್ಲ ಎಂದು ಬಿಟ್ಟು ಬಿಡುವಾಗ ಬೇಸರಾಗಬೇಡ. ಯೇಸು ನಿನ್ನನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಯೇಸು ನಿನ್ನ ಒಳಗೆ ಬರುತ್ತಾರೆ. ಯೇಸು ನಿನಗೆ ಸಹಾಯ ಮಾಡುತ್ತಾರೆ. ಯೇಸು ನಿನಗೆ ಬಲಪಡಿಸುತ್ತಾರೆ. ಯೇಸು ಮುರಿದೋಗಿರುವ ಮನಸ್ಸುಗಳನ್ನು ಕಟ್ಟುವ ದೇವರಾಗಿದ್ದಾನೆ. ಯೇಸು ಮುರಿದೋಗಿರುವ ಮನಸ್ಸುಗಳನ್ನು ಕಟ್ಟುವ ದೇವರಾಗಿದ್ದಾನೆ. ಯೇಸು ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುವಾತನಾಗಿದ್ದಾನೆ. ಭಯಪಡಬೇಡ. ದೇವರು ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುತ್ತಾನೆ. ದೇವರು ನಿನ್ನ ಆಸೆಯನ್ನು ಪೂರ್ತಿಗೊಳಿಸುತ್ತಾನೆ. ಪ್ರೈಸ್ ದ ಲಾರ್ಡ್. ದೇವರು ನಿನ್ನ ಆಸೆ ಪೂರ್ತಿಗೊಳಿಸುವಾತನಾಗಿದ್ದಾನೆ. ಆತನು ಪರಿಶುದ್ಧವಾದ ದೇವರು. ಹಲ್ಲೆಲೂಯಾ. ನಾವು ನೋಡಬೇಕಂದಿರೋದು ಈ ವಾಕ್ಯ, ಆದರೆ ದೇವರು ಮತ್ತೊಂದು ಕಡೆಗೆ ತಗೊಂಡೋಗಿದ್ದಾನೆ. ಹಲ್ಲೆಲೂಯಾ. ಇಲ್ಲಿ ದೇವರು ಕರ್ತನಾದ ಯೇಸು ಕ್ರಿಸ್ತನು ಒಂದು ಮನೆಯಲ್ಲಿ ಸುವಾರ್ತೆ ಸಾರ್ತಾ ಇದ್ದಿದ್ದರು. ಕರ್ತನಾದ ಯೇಸು ಕ್ರಿಸ್ತನು ಒಂದು ಮನೆಯಲ್ಲಿ ಸುವಾರ್ತೆ ಸಾರುತ್ತಾ ಇದ್ದಿದ್ದರು. ಪ್ರೈಸ್ ದ ಲಾರ್ಡ್. ಅಲ್ಲಿ ಸುವಾರ್ತೆ ಸಾರುವಾಗ ಹೊರಗಿನ ಜನ ಒಳಗೆ ಬರಲಾರದಂಥ ದಾರಿ ಇದ್ದಿದ್ದಿಲ್ಲ, ಬರಬೇಕಾಗಿತ್ತು. ಹಲ್ಲೆಲೂಯಾ. ಈ 4 ಜನ ಪಾರ್ಶ್ವ ರೋಗಿಯನ್ನು ಹೊತ್ತುಕೊಂಡು ಬರುತ್ತಾ ಇದ್ದಾರೆ. ಪ್ರೈಸ್ ದ ಲಾರ್ಡ್. ಈ 4 ಜನ ಯೇಸುವಿನ ಬಳಿಗೆ ಪಾರ್ಶ್ವಯ ರೋಗಿಯನ್ನು ಹೊತ್ತುಕೊಂಡು ಬರುತ್ತಾ ಇದ್ದಾರೆ. ಹಲ್ಲೆಲೂಯಾ. ಯೇಸು ಕ್ರಿಸ್ತನಲ್ಲಿ ಸುವಾರ್ತೆ ಸಾರುತ್ತಾ ಇದ್ದಾನೆ. ಆತನಿಂದ ಈತನಿಗೆ ಗುಣವಾಗುತ್ತದೆ ಎಂದು ನಂಬಿಕೊಂಡು ಆತನಿಗೆ ತರ್ತಾ ಇದ್ದರು. ಪಾರ್ಶ್ವಯ ರೋಗಿಯನ್ನು ನಂಬಿಕೊಂಡು ತರ್ತಾ ಇದ್ರು. ಹೇಗಾದರೂ ಮಾಡಿ ಈ ಪಾರ್ಶ್ವಯ ರೋಗಿಯನ್ನು ಯೇಸುವಿನ ಬಳಿಗೆ ಎತ್ತುಕೊಂಡು ಹೋಗಬೇಕು, ಯೇಸುವಿನ ಬಳಿಗೆ ಕರೆದುಕೊಂಡು ಹೋಗಬೇಕು.
ಆತನು ಕರೆದುಕೊಂಡು ಹೋಗುವುದಕ್ಕಾಗಿ ನಡ್ಕೊಂಡು ಬರೋಕ್ಕಾಗ್ತಾ ಇದ್ದಿಲ್ಲ. ನಡ್ಕೊಂಡು ಬರೋಕ್ಕೆ ಆಗದೆ ಕಾರಣಕ್ಕಾಗಿ ಅವನು ಮಲಗಿರುವ ಆ ಹಾಸಿಗೆಯನ್ನು ಎತ್ತುಕೊಂಡು ಬಂದಿದ್ದರು. ಅವನು ಮಲಗಿರುವ ಆ ಚಟ್ಟವನ್ನು ಎತ್ತುಕೊಂಡು ಬಂದಿದ್ದರು. ಆದರೆ ಇಲ್ಲಿ ಬರುವ ತನಕ ಏನಾಗಿತ್ತು ಗೊತ್ತಾ? ಎಲ್ಲ ಜನ ನಿಂತಿರುವ ಕಾರಣಕ್ಕಾಗಿ ಆ ಯೇಸುವಿನ ಬಳಿಗೆ ಇವರು ಒಳಗೆ ಹೋಗೋದಕ್ಕಾಗಿ, ಒಳಗೆ ಪ್ರವಾಸ ಮಾಡುವುದಕ್ಕಾಗಿ ಇವರಿಗೆ ಮಾರ್ಗ ಇರಲಿಲ್ಲ. ಪ್ರೈಸ್ ದಿ ಲಾರ್ಡ್. ಇದು ಮಾರ್ಕ ಬರೆದ ಸುವಾರ್ತೆ 2ನೇ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ. ಒಳಗೆ ಹೋಗೋದಕ್ಕಾಗಿ ಈತನಿಗೆ ಈ ಜನರಿಗೆ 4 ಜನರೇನು ಆ ಪಾರ್ಶ್ವವಾಯು ರೋಗಿಯನ್ನು ಹೊತ್ತುಕೊಂಡು ಬರ್ತಾ ಇದ್ದಿರಲ್ಲ, ಅವರಿಗೆ ಒಳಗೆ ಹೋಗೋದಕ್ಕಾಗಿ ಮಾರ್ಗವಿರಲಿಲ್ಲ ಅಂಥೇಳಿ ಅವರು ಮಾಡುವ ಪ್ರಯಾಸ ಬಿಟ್ಟು ಬಿಡಲಿಲ್ಲ. ಅಯ್ಯೋ ಹೋಗಲಿ ಬಿಡು, ಇವನೇ ತಗೊಂಡು ನಮಗೇನು ಮಾಡೋಕ್ಕೆ ಬೇಕು ಅಂತ ಹೇಳಲಿಲ್ಲ. ಮಾರ್ಗನೇ ಇಲ್ಲ, ಪರವಾಗಿಲ್ಲ ಬಿಡು ಅಂತ ಹೇಳಲಿಲ್ಲ. ಹೋಗೋದಕ್ಕೆ ದಾರಿ ಇಲ್ಲ, ಯೇಸುವಿನ ಬಳಿಗೆ ಹೋಗೋದಕ್ಕೆ ದಾರಿ ಇಲ್ಲಲ್ಲ, ಬಿಟ್ಟು ಬಿಡು ಪರವಾಗಿಲ್ಲ ಅಂತ ಅನ್ನಲಿಲ್ಲ. ಅಥವಾ ಯೇಸು ಹೊರಗಡೆ ಬರೋ ತನಕ ನಾವು ಇಲ್ಲೇ ವೇಟ್ ಮಾಡ್ರಂತ ಅನ್ನಲಿಲ್ಲ. ಅಥವಾ ಯೇಸು ತಾನೇ ಜನರೆಲ್ಲ ಹೋಗಿದ ಮೇಲೆ ಯೇಸು ಹೊರಗಡೆ ಬರುತ್ತಾನೆ ಎಂದು ನಾವು ದಾರಿ ಕಾಯೋಣ ಎಂದು ಹೇಳಲಿಲ್ಲ. ಅವ್ರು ಏನು ಮಾಡಿದ್ರು ಗೊತ್ತಾ? ಅವರು ಮಾಳಿಗೆ ಮೇಲೆ ಹೋಗಿ ಅಲ್ಲಿ ಹಾಕಿರುವ ಹಂಚುಗಳನ್ನು ಬಿಚ್ಚಿ ಆ ಯೇಸು ಎಲ್ಲಿ ಕೂತುಕೊಂಡಿದ್ದಾನೋ, ಆ ಯೇಸು ಎಲ್ಲಿ ಇದ್ದಾನೋ, ಆ ಯೇಸು ಎಲ್ಲಿ ನಿಂತು ಸುವಾರ್ತೆ ಸಾರ್ತಾ ಇದ್ದಾನೋ, ಆತನ ಮಧ್ಯದಲ್ಲಿ ಆ ಚಟ್ಟವನ್ನು ಬಿಟ್ಟು ಬಿಟ್ಟರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲಿಟ್ಟವೆ, ಮಗನೇ ನಿನ್ನ ಪಾಪಗಳು ಕ್ಷಮಿಸಲಿಟ್ಟವೆ ಎಂದು ಹೇಳುತ್ತದೆ. ಹೀಗೆ ಹೇಳಲಿಲ್ಲ, ಬರೀ ನಿನ್ನ ರೋಗವಾಸಿ ಆಗಲಿಲ್ಲ. ದೇವರ ವಾಕ್ಯದ ನೀನು ದೇವರ ಬಳಿಗೆ ಬರುವುದಾದರೆ ಬರೀ ನಿನಗೆ ಶರೀರಕ್ಕೆ ರೋಗ ಗುಣಪಡಿಸುವುದಿಲ್ಲ. ನೀನು ಮಾಡಿರುವ ಪಾಪಗಳನ್ನು ಕ್ಷಮಿಸುವ ದೇವರು, ನೀನು ಮಾಡಿರುವ ಪಾಪಗಳನ್ನು ಕ್ಷಮಿಸುವ ದೇವರಾತನಾಗಿದ್ದಾನೆ. ಎಲ್ಲಾದರೂ ನಿನ್ನ ರೋಗವಾಸಿ ಮಾಡಿ ಕಳಿಸೋದಿಲ್ಲ. ಇವಾಗ ನಾವು ವೈದ್ಯನ ಬಳಿಗೆ ಹೋಗುತ್ತೇವೆ, ಇವಾಗ ನಾವು ಏನಾದರೂ ಕಾಯಿಲೆ ಬಂದರೆ ಹಾಸ್ಪಿಟಲ್ಗೆ ಹೋಗುತ್ತೇವೆ. ರೋಗವಾಸಿ ಆಗಬಹುದು, ರೋಗ ಗುಣಪಡಿಸಬಹುದು, ಆದರೆ ಪಾಪ ಕ್ಷಮಿಸುವ ಅಧಿಕಾರ ಯೇಸುವಿನ ಹೊರತು ಮತ್ತೊಬ್ಬನಿಗಿಲ್ಲ. ಪಾಪ ಕ್ಷಮಿಸುವ ಅಧಿಕಾರವು ಯೇಸುವಿನ ನಾಮದಲ್ಲಿ ಆಗುತ್ತವೆ. ಪಾಪ ಕ್ಷಮಿಸಿದ ಮೇಲೆ ನಮ್ಮ ಹೆಸರನ್ನು ಪರಲೋಕದಲ್ಲಿರುವ ಗ್ರಂಥದಲ್ಲಿ ಬರೆಯಲ್ಪಡುತ್ತದೆ. ಪ್ರೈಸ್ ದಿ ಲಾರ್ಡ್. ಪಾಪವನ್ನು ಕ್ಷಮಿಸಲಿಟ್ಟವೆ ಎಂದು ದೇವರು ಹೇಳುತ್ತಾನೆ. ಆತನ ಬಾಯಿಂದ ಒಂದೇ ಒಂದು ಮಾತು ಹೇಳುತ್ತಾನೆ, ಒಂದೇ ಒಂದು ಮಾತು ಸಾಕು, ನೀನು ಗುಣವಾಗೋದಕ್ಕಾಗಿ ಒಂದು ಮಾತು ಸಾಕು. ಇಲ್ಲಿ ಪಾರ್ಶ್ವವಾಯು ರೋಗಿಯನ್ನು ಅವರು ಹೊತ್ತುಕೊಂಡು ಬಂದು ಆತನ ಇರುವ ಸ್ಥಳದಲ್ಲಿ ಇಳಿಸಿದಾಗ ದೇವರು ಒಂದೇ ಒಂದು ಮಾತು ಹೇಳುತ್ತಾ ಇದ್ದಾನೆ. ಆ ಮಾತು ಏನಂದ್ರೆ ಗೊತ್ತಾ? ಮಗನೇ ನಿನ್ನ ಪಾಪಗಳು ಕ್ಷಮಿಸಲಿಟ್ಟವೆ, ಮಗಳೇ ನಿನ್ನ ಪಾಪಗಳನ್ನು ಕ್ಷಮಿಸಲಿಟ್ಟವೆ ಎಂದು ಒಂದೇ ಮಾತು ಹೇಳಿದರು. ಆ ಮಾತಿನಿಂದ ಅವನಿಗೆ ಗುಣವಾಯಿತು. ಆ ಮಾತಲ್ಲಿ ಶಕ್ತಿ ಇದೆ. ಯೇಸು ಕ್ರಿಸ್ತನ ಮಾತಲ್ಲಿ ಶಕ್ತಿ ಇದೆ. ಆತನು ಜೀವ ಸ್ವರೂಪನಾಗಿರುವ ದೇವರು, ಆತನು ಜೀವ ಉಳ್ಳುವ ದೇವರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಿನ್ನ ಪಾಪ ಕ್ಷಮಿಸಲಿಟ್ಟವೆ. ಈ ವಾಕ್ಯ ನೀನು ಎಲ್ಲಿಂದ ಕೇಳುತ್ತಾ ಇದ್ದೆ ಗೊತ್ತಿಲ್ಲ, ಆದರೆ ದೇವರು ಹೇಳುತ್ತಾ ಇದ್ದಾನೆ, ನಿನ್ನ ಪಾಪ ಕ್ಷಮಿಸಲಿಟ್ಟವೆ. ಆಮೇನ್. ನೀನು ದೇವರ ವಾಕ್ಯವನ್ನು ನಂಬಿ ಪ್ರಾರ್ಥನೆ ಮಾಡು, ದೇವರು ನಿನ್ನ ಪಾಪಗಳನ್ನು ಕ್ಷಮಿಸಿದ್ದಾನೆ. ಆಮೇನ್. ದೇವರು ನಿನ್ನ ಇಷ್ಟಾಂತರಗಳನ್ನು ನೆರವೇರಿಸುವುದಕ್ಕಾಗಿ ಆತನು ಶಕ್ತನಾಗಿದ್ದಾನೆ. ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ಈ ವಾಕ್ಯದ ಮುಖಾಂತರವಾಗಿ ನಿನ್ನನ್ನು ಆಶೀರ್ವಾದ ಮಾಡಲೆಂದು ಕರ್ತನಾದ ಯೇಸುವಿನ ನಾಮದಲ್ಲಿ ನಾನು ಬೇಡಿಕೊಳ್ಳುತ್ತೇನೆ. ಆಮೇನ್. ಗಾಡ್ ಬ್ಲೆಸ್ ಯು. ಯೇಸು ಅದ್ಭುತ ಸ್ವರೂಪನು, ಯೇಸು ಅದ್ಭುತ ಸ್ವರೂಪನು, ಯೇಸು ಅದ್ಭುತ ಸ್ವರೂಪನಾಗಿದ್ದಾರೆ. ಆಮೇನ್. ಆಮೇನ್. ಗಾಡ್ ಬ್ಲೆಸ್ ಯು. ಆಮೇನ್.